ಅಲ್ಲಿ ನೋಡಿ ತಲೆ ಹೊಡೆದ ನೀ ಯಾರು ರೈತ ಅದಿಯಲ್ಲ ಅಷ್ಟ್ ಮಾಡಿ ವಿಡಿಯೋ ಮಾಡ ಸರ ನೀವು ಪಾಸ್ ನೀವು ನೋಡ್ರಿ ಹೇಳ್ರಿ ಸರ ಮುಟ್ಕೊಂಡ್ರಿ ಅವ್ನ್ ತೆಲಿ ಹೊಡೆದಂಗ್ ಹೊಡೆದಿರಲ್ಲ ಆಯ್ತು ನಿಮ್ಗೆ ಜೇಟಿ ಹೊಡಿತೀವಿ ನಾವು ತೆಲಿ ಹೊಡೆದಿರಲ್ಲ ಜೇಟಿ ಹೊಡಿತೀವಿ ನಾವು ತೆಲಿ ಹೊಡೆದಿರಲ್ಲ ಏನ್ ಮಾಡ್ತೀವಿ ಜೇಟಿ ಹೊಡಿತೀವಿ ನಾವು ನಮ್ ಜೇಟಿ ನುಕ್ಸಾನ್ ಮಾಡ್ಕೊಂತೀವಿ ನಾವು ನನ್ನೇನು ಸ್ವಂತ ಮಾಡ್ತೀಯ ಬಾ ಮುಲಾಜಿಲ್ಲ ಮತ್ತೇನಿಲ್ಲ ಅಂತೀಗ ಒಂದು ಯಾವ್ದಾರ ದಬ್ಬಾಳಿಕೆ ಮಾಡ್ತಾರ ದಬ್ಬಾಳಿಕೆ ಮಾಡಿ ಹೊರ ತಗೊಂಡ್ಬಿಟ್ರಿ ನೀರ್ ಕುಡಿಯಕ್ ಕೊಡಲ್ಲ ಬಸವೇಶ್ವರ ಮುಖಂಡರವರೆಗೆ ಮೆರವಣಿಗೆಯಲ್ಲಿ ಬಂದಿದ್ದೇವೆ. ಅದಕ್ಕೆ ಕಾರಣ ಅಂತಂದ್ರೆ ಬಸಾಪುರ ಕೆರೆ ಅದು ಬಸಾಪುರಕ್ಕೆ ಸೇರಿತು. ಕೆರೆಯನ್ನು ಮಾರುವ ಹಕ್ಕು ಯಾರಿಗೂ ಇಲ್ಲ. ಕೆರೆ ಸರ್ಕಾರ ಕೂಡ ಮಾರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಊರವರು ಕೆರೆಯನ್ನು ನಿರ್ಮಾಣ ಮಾಡಿರ್ತಾರೆ. ಊರಿನ ಜನಗಳಿಗೆ, ದನಗಳಿಗೆ, ಕುರಿಗಳಿಗೆ ಎಲ್ಲ ಒಂದು ಸಾಂಸಾರಿಕ ಕಾರ್ಯಗಳಿಗೆ ನೀರು ಬೇಕೇ ಬೇಕು. ನೀರು ಇಲ್ಲದೆ ಇದ್ರೆ ಜೀವವೇ ಇಲ್ಲ. ಮೂಕ ಪಶುಗಳು ಇವತ್ತು ಬಸಾಪುರದ ಸುತ್ತಮುತ್ತ ತೊಂದರೆಗೆ ಒಳಗಾಗಿವೆ. ಜಿಲ್ಲಾಧಿಕಾರಿಗಳು ಬೇರೆಯ ಕೆರೆಯನ್ನು ತೋರಿಸುವುದಾಗಿ ಹೇಳ್ತಾ ಇದ್ದಾರೆ. ಬೇರೆಯ ಕೆರೆ ಎಲ್ಲಿದೆ? ಗಿಣಿಗೇರಿ ಕೆರೆಯನ್ನು ಬಿಟ್ಟರೆ ಅಲ್ಲಿ ಸುತ್ತಮುತ್ತ ಕೆರೆ ಎಲ್ಲಿದೆ? ನಾನು ಪ್ರಶ್ನೆ ಮಾಡ್ತೀನಿ. ಕೆರೆಯನ್ನು ಯಾಕೆ ಮಾರಾಟ ಮಾಡಿದ್ರು? ಈ ಎಲ್ಲ ಸಂಗತಿಗಳು ನಮಗೆ ಬೇಗನೆ ಗೊತ್ತಾಗೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ, ಎಐಡಿಬಿಯ ಮಟ್ಟದಲ್ಲಿ ಇವೆಲ್ಲ ನಡೆಯೋದ್ರಿಂದ ನಾಗರಿಕರಿಗೆ ಈ ಎಲ್ಲ ವಿಷಯಗಳು ತಡವಾಗಿ ತಿಳಿಯೋದ್ರಿಂದ ನಮಗೆಲ್ಲ ತೊಂದರೆ ಉಂಟಾಗಿದೆ. ಕುರಿಗಾಹಿಗಳಿಗೆ, ದನಗಾಹಿಗಳಿಗೆ, ಬಸಾಪುರ ಗ್ರಾಮದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಬಹಳ ತೊಂದರೆಯಾಗಿದೆ. ಮೊನ್ನೆಯ ದಿವಸ ಜಿಲ್ಲಾ ಕಚೇರಿಯ ಮುಂದೆ ದನಗಳ ಜೊತೆಯಲ್ಲಿ ಪ್ರತಿಭಟನೆ ಮಾಡಿ ನಮಗೆ 22ನೇ ತಾರೀಕಿನೊಳಗೆ ಬಸಾಪುರ ಕೆರೆಯನ್ನು ಜನರಿಗೆ ಮುಕ್ತ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸದೇ ಹೋದ್ರಿಂದ ಇದೇ 23ನೇ ತಾರೀಕು ನಾವು ಹೋರಾಟ ಮಾಡಿದ್ವಿ. ಆಗ ನಾವು ಬಲವಂತದಿಂದ ದನಗಳನ್ನು, ಕುರಿಗಳನ್ನು
ಬಲ್ದೋಟದ ಕಂಪೌಂಡಿನ ಒಳಗೆ ನುಗ್ಗಿಸಲೇಬೇಕಾಯಿತು. ಯಾಕಂದ್ರೆ ಅವರು ಕಂಪೌಂಡ್ ಕಟ್ಟಿಕೊಂಡಿದ್ದಾರೆ ಕೆರೆಗೆ. ಕೆರೆಯ ನೀರನ್ನು ಜನ ಜಾನುವಾರುಗಳಿಗೆ ಮುಕ್ತವಾಗಿಡಬೇಕು ಅಂತ ಹೈಕೋರ್ಟ್ ಹೇಳಿದ್ರು ಕೂಡ ಹೈಕೋರ್ಟಿನ ಆಜ್ಞೆಯನ್ನು ಜಿಲ್ಲಾ ಆಡಳಿತ ಅರ್ಥ ಮಾಡಿಕೊಳ್ತಾ ಇಲ್ಲ, ಸರ್ಕಾರ ಅರ್ಥ ಮಾಡಿಕೊಳ್ತಾ ಇಲ್ಲ. ಬಲ್ದೋಟ ಕಂಪನಿ ಸುಳ್ಳನ್ನೇ ಹೇಳ್ತಾ ಇದೆ. ನಿನ್ನೆ ದಿವಸ ಕುರಿಗಾಯಿಗಳ ಮೇಲೆ ಆಗಿರ್ತಕ್ಕಂಥ ದಾಳಿ ಅಮಾನವೀಯವಾದದ್ದು. ಬಸಾಪುರದ ಕೆರೆಗೆ ನೀರು ಕುಡಿಸಲಿಕ್ಕೆ ಹೋಗಿರ್ತಕ್ಕಂತಹ ಒಬ್ಬ ಕುರಿಗಾಯಿಯ ಮೇಲೆ ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ಗಳು ಕಂಪನಿಯ ಆದೇಶದ ಪ್ರಕಾರ ದಾಳಿಯನ್ನು ಮಾಡಿದ್ದರಿಂದ ಆತನ ಕಾಲು ಮುರಿದಿದೆ, ಆತನ ತಲೆಗೆ ಹಣೆಗೆ ಪೆಟ್ಟಾಗಿದೆ, ಆತನ ಚಪ್ಪೆಗೆ ಬಹಳ ತೊಂದರೆಯಾಗಿದೆ. ಇಲ್ಲಿ ಬಲ್ದೋಟ ಕಂಪನಿಯು ಅವರಿಗೆ ನ್ಯಾಯಯುತವಾದ ಪರಿಹಾರವನ್ನು ಕೊಡಬೇಕು. ಕರ್ನಾಟಕ ಸರ್ಕಾರವು ಕೂಡ ಕುಟುಂಬಕ್ಕೆ ನೆರವನ್ನು ಕೊಡಬೇಕು. ದನಗಾಹಿಗಳಿಗೆ ಮತ್ತು ಕುರಿಗಾಹಿಗಳಿಗೆ ಮುಕ್ತವಾಗಿ ನೀರು ಕುಡಿಸಲಿಕ್ಕೆ ಆ ಬಸಾಪುರ ಕೆರೆಯನ್ನು ಬಿಡಬೇಕು ಅಂತ ನಾವು ಈ ಹೋರಾಟದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ, ಕೊಪ್ಪಳ ಜಿಲ್ಲಾಡಳಿತಕ್ಕೆ, ಬಲ್ದೋಟ ಕಂಪನಿಗೆ ನಾವು ಇವತ್ತು ಹೋರಾಟದ ಮೂಲಕ ನಾವೆಲ್ಲ ಕೊಟ್ಟಿದ್ದೇವೆ. ಇಲ್ಲಿಯವರೆಗೆ ಬಹಳ ದಿಢೀರಾದಂತಹ ಹೋರಾಟ ಇದು. ನಮ್ಮ ಹೇಳಿ